ಸರ್ ಅನ್ಮ್ಯೂಟ್ ಆಗಬೇಕು. ಎಸ್ ಸರ್. ಕರ್ಮಮಂಡ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಅಲಂ ಶರೀರಸ್ಯ ತು ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಅಥ ಸಾಧನಪಾದಃ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶತನೂಕರಣಾರ್ಥಶ್ಚ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಾಃ ಪಂಚಕ್ಲೇಶಾಃ. ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸಕ್ತತನು ವಿಚ್ಛಿನ್ನೋದಾರಾಣಾಂ ಅನಿತ್ಯಾಶುಚಿ ದುಃಖಾನ್ ಅನಾತ್ಮಸು ನಿತ್ಯಶುಚಿ ದುಃಖ ಅನಾತ್ಮಸು ನಿತ್ಯಶುಚಿ ಸುಖಾತ್ಮಾಖ್ಯಾತಿ ಅವಿದ್ಯಾ ದೃಗ್ದರ್ಶನ ಶಕ್ತಿಯೋರ್ ಏಕಾತ್ಮದಾ ಇವ ಅಸ್ಮಿತಾ. ಸುಖಾನುಶಯೀ ರಾಗಃ ದುಃಖಾನುಶಯೀ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ಅಭಿನಿವೇಶಃ. ತೇ ಪ್ರತಿ ಪ್ರಸವ ಹೇಯಾಃ ಸೂಕ್ಷ್ಮಾಃ ಧ್ಯಾನಹೇಯಾಸ್ತದ್ವೃತ್ತಯಃ. ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾದೃಷ್ಟಜನ್ಮ ವೇದನೀಯಃ. ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ. ತೇ ಹ್ಲಾದಪರಿತಾಪಫಲಾಃ ಪುಣ್ಯಾಪುಣ್ಯಹೇತುತ್ವಾತ್. ಪರಿಣಾಮ ತಾಪಸಂಸ್ಕಾರ ದುಃಖೈಃ ಗುಣವೃತ್ತಿ ವಿರೋಧಾಶ್ಚ ದುಃಖಮೇವ ಸರ್ವಂ ವಿವೇಕಿನಃ. ಹೇಯಂ ದುಃಖಂ ಅನಾಗತಂ ದ್ರಷ್ಟದೃಶ್ಯಯೋಃ ಸಂಯೋಗೋ ಹೇಯ ಹೇತುಃ. ಪ್ರಕಾಶಕ್ರಿಯಾಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ. ವಿಶೇಷಾವಿಶೇಷ ಲಿಂಗಮಾತ್ರಾಲಿಂಗಾನಿ ಗುಣಪರ್ವಾಣಿ. ದ್ರಷ್ಟದೃಶಿಮಾತ್ರಃ ಶುದ್ಧೋಪಿ ಪ್ರತ್ಯಯಾನುಪಶ್ಯಃ. ತದರ್ಥ ಏವ ದೃಶ್ಯಸ್ಯ ಆತ್ಮ. ಕೃತಾರ್ಥಂ ಪ್ರತಿ ನಷ್ಟಂ ಅಪಿ ಅನಷ್ಟಂ ತದನ್ಯಸಾಧಾರಣತ್ವಾತ್. ಸ್ವಸ್ವಾಮಿ ಶಕ್ತ್ಯೋಃ ಸ್ವರೂಪೋ ಉಪಲಬ್ಧಿಹೇತುಃ ಸಂಯೋಗಃ. ತಸ್ಯ ಹೇತುಃ ಅವಿದ್ಯಾ. ತದಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇಃ ಕೈವಲ್ಯಂ. ವಿವೇಕಖ್ಯಾತಿಃ ಅವಿಪ್ಲವ ಹಾನೋಪಾಯಃ. ತಸ್ಯ ಸಪ್ತದಾ ಪ್ರಾಂತಭೂಮಿಃ ಪ್ರಜ್ಞಾ. ಯೋಗಾಂಗಾನುಷ್ಠಾನಾತ್ ಅಶುದ್ಧಿಕ್ಷಯೇ ಜ್ಞಾನದೀಪ್ತಿಃ ಅವಿವೇಕಖ್ಯಾತೇಃ. ಆವಿವೇಕಖ್ಯಾತೇಃ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯೋಃ ಅಷ್ಟಾಂಗಾನಿ. ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಃ. ಜಾತಿ ದೇಶಕಾಲ ಸಮಯಾನ್ ಅವಚ್ಛಿನ್ನಾಃ ಸಾರ್ವಭೌಮ ಮಹಾವ್ರತಂ. ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಃ. ವಿತರ್ಕಭಾದನೆ ಪ್ರತಿಪಕ್ಷ ಭಾವನಂ. ವಿತರ್ಕ ಹಿಂಸಾದಯಃ ಕೃತಕಾರಿತಾ ಅನುಮೋದಿತ ಲೋಭ ಕ್ರೋಧ ಮೋಹಪೂರ್ವಕ ಮೃದುಮಧ್ಯಾದಿ ಮಾತ್ರ ದುಃಖ ಅಜ್ಞಾನ ಅನಂತ ಫಲ ಇತಿ ಪ್ರತಿಪಕ್ಷ ಭಾವನಂ. ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೌ ವೈರತ್ಯಾಗಃ. ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾ ಫಲಾಶ್ರಯತ್ವಂ. ಅಸ್ತೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ. ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭಃ. ಅಪರಿಗ್ರಹಸ್ಥೈರ್ಯೇ ಜನ್ಮ ಕಥಂತಾ ಸಂಬೋಧಃ. ಶೌಚಾತ್ ಸ್ವಾಂಗಜುಗುಪ್ಸಾ ಪರೈರಸಂಸರ್ಗಃ. ಸತ್ವಶುದ್ಧಿ ಸೌಮನಸ್ಯೈ ಏಕಾಗ್ರ ಇಂದ್ರಿಯಜಯಾತ್ ಆತ್ಮದರ್ಶನ ಯೋಗ್ಯತ್ವಾನಿ ಚ. ಸಂತೋಷಾತ್ ಅನುತ್ತಮಃ ಸುಖಲಾಭಃ. ಕಾರ್ಯೇಂದ್ರಿಯ ಸಿದ್ಧಿಃ ಅಶುದ್ಧಿ ಕ್ಷಯಾತ್ ತಪಸಃ. ಸ್ವಾಧ್ಯಾಯಾತ್ ಇಷ್ಟದೇವತಾ ಸಂಪ್ರಯೋಗಃ. ಸಮಾಧಿ ಸಿದ್ಧಿ ಈಶ್ವರ ಪ್ರಣೀಧಾನಾತ್ ಸ್ಥಿರಸುಖಮಾಸನಂ. ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಂ ತತೋ ದ್ವಂದ್ವಾನಭಿಘಾತಃ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ಗತಿವಿಚ್ಛೇದಃ ಪ್ರಾಣಾಯಾಮಃ. ಬಾಹ್ಯಾಭ್ಯಂತರ ಸ್ತಂಭವೃತ್ತಿರ್ದೇಶಕಾಲ ಸಂಖ್ಯಾಭಿಃ ಪರಿದೃಷ್ಟೋ ದೀರ್ಘಸೂಕ್ಷ್ಮಃ. ಬಾಹ್ಯಾಭ್ಯಂತರ ವಿಷಯಾಕ್ಷೇಪಿ ಚತುರ್ಥಃ. ತದಕ್ಷೀಯತೆ ಪ್ರಕಾಶಾವರಣಂ. ಧಾರಣಾಸು ಚ
योग्यता मनसः स्वविषया संप्रयोगे चित्तस्य स्वरूपानुकार इव इन्द्रियाणां प्रत्याहारः ततः परमा वश्यतेन्द्रियाणाम्। ಸಾಧನಪಾದದ 20ನೇ ಸೂತ್ರ. ದ್ರಷ್ಟಾ ದೃಶಿ ಮಾತ್ರ ಶುದ್ಧೋಪಿ ಪ್ರತ್ಯಯಾನುಪಶ್ಯ. ಒಮ್ಮೆ ಓದ್ತೀರಾ ಸರ್? द्रष्टा दृशिमात्रः शुद्धोऽपि प्रत्ययानुपश्यः। दृशिमात्रा इति दृक् शक्तिरेव विशेषण अपरामृष्टेः इति अर्थः। स पुरुषः बुद्धेः प्रतिसंवेदी। स बुद्धेः न स्वरूपो न अत्यन्त विरूप इति। न तावत् स्वरूपः स्वावत् स्वरूपः तावत्स रूपः कस्मात् ज्ञाताज्ञात विषयत्वात् परिणामिनी हि बुद्धिः तस्याश्च विषयो गवादिर्घटादिर्वा ज्ञातश्च अज्ञातश्चेति परिणामित्वं दर्शयति। ವ್ಯಾಖ್ಯಾತಂ ದೃಶ್ಯಂ. ಇಲ್ಲಿಯವರೆಗೆ ದೃಶ್ಯದ ಕುರಿತು ಅಂದ್ರೆ ಪ್ರಕೃತಿಯ ಪ್ರಧಾನವನ್ನ ಕುರಿತು ವ್ಯಾಖ್ಯಾನ ಮಾಡಿದ್ದಾರೆ ಹಿಂದಿನ ಸೂತ್ರಗಳಲ್ಲಿ. ಪ್ರಕಾಶ ಕ್ರಿಯಾ ಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ. ಹಾಗೆಯೇ ವಿಶೇಷ ವಿಶೇಷಲಿಂಗ ಮಾತ್ರ ಲಿಂಗಾನಿ ಗುಣಪರ್ವಾಣಿ. ಈ ಎರಡು ಸೂತ್ರಗಳಲ್ಲಿ ದೃಶ್ಯದ ಸ್ವರೂಪವನ್ನ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿ ಆದ್ಮೇಲೆ ಈಗ ದ್ರಷ್ಟೃವಿನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಅಥ ದ್ರಷ್ಟು ಸ್ವರೂಪ ಅವಧಾರಣಾರ್ಥಂ ಇದಮಾರಭ್ಯತೆ. ದ್ರಷ್ಟೃವಿನ ಸ್ವರೂಪ ಎಂಥದ್ದು ಅಂತ ಹೇಳಲಿಕ್ಕೆ ಈಗ ಈ ಸೂತ್ರ ಪ್ರವೃತ್ತಿ ಆಗ್ತಾ ಇದೆ. ಸೂತ್ರ ಏನ್ ಹೇಳ್ತಾ ಇದೆ? ದ್ರಷ್ಟಾ ದೃಶಿ ಮಾತ್ರ. ದ್ರಷ್ಟೃ ಆದಂತಹ ಪುರುಷನು ಅಥವಾ ಚೈತನ್ಯವು ದೃಶಿ ಮಾತ್ರ, ಅವನು ಜ್ಞಾನ ಸ್ವರೂಪನು, ಜ್ಞಾನ ಸ್ವಭಾವನು. ಶುದ್ಧ ಅಪಿ ಪ್ರತ್ಯಯ ಅನುಪಶ್ಯ. ಶುದ್ಧ, ಅವನು ನಿತ್ಯ ಶುದ್ಧನು. ಶುದ್ಧ ನಿತ್ಯ ಚ, ಅದೊಂದು ನಿತ್ಯವಾದಂತಹ ತತ್ವ ಸತ್ಯ. ಮತ್ತು ಪ್ರತ್ಯಯ ಅನುಪಶ್ಯ, ಬುದ್ಧಿಗೆ ಯಾವುದು ವಿಷಯ ಗೋಚರಿಸ್ತದೋ ಆ ಬುದ್ಧಿಗೆ ಗೋಚರಿಸುವಂತಹ ವಿಷಯಗಳನ್ನ ಇವನು ಸಾಕ್ಷಿ ಪ್ರಜ್ಞೆಯಿಂದ ನೋಡ್ತಾನೆ. ಇದು ದ್ರಷ್ಟೃವಿನ ಸ್ವರೂಪ ಅಂತೇಳಿ ಸೂತ್ರದಲ್ಲಿ ನಮಗೆ ಸ್ಥೂಲವಾಗಿ ಕಂಡುಬರುವಂತಹ ಅರ್ಥ. ಇದನ್ನ ಕುರಿತು ವ್ಯಾಸ ಭಾಷ್ಯದಲ್ಲಿ ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ದೃಶಿ ಮಾತ್ರ ಇತಿ ದೃಕ್ ಶಕ್ತಿರೇವ ವಿಶೇಷಣ ಅಪರಾಮೃಷ್ಟ ಇತ್ಯರ್ಥ. ಸಾಮಾನ್ಯವಾಗಿ ವಿಶೇಷಣಗಳು ವಿಶೇಷ್ಯದೊಂದಿಗೆ ಸೇರಿಕೊಂಡಿರ್ತವೆ. ಈಗ ಉದಾಹರಣೆಗೆ ನೀಲಂ ಕಮಲಂ ಅಂತ ಹೇಳಿದ್ರೆ ಆ ಕಮಲದಲ್ಲಿರುವಂತಹ ನೀಲಗುಣ ಸಂಪೂರ್ಣವಾಗಿ ಕಮಲದ ಒಂದು ಭಾಗವೇ ಆಗಿರ್ತದೆ, ಪದ್ಮದ ಒಂದು ಭಾಗ ಆಗಿರ್ತದೆ. ನೀಲವನ್ನ ಪೃಥಕ್ಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ದೃಶಿ ಮಾತ್ರ. ಮಾತ್ರ ಶಬ್ದವನ್ನ ಸೂತ್ರದಲ್ಲಿ ಹೇಳಿರೋದ್ರಿಂದ ದೃಕ್ ಶಕ್ತಿರೇವ ವಿಶೇಷಣ ಅಪರಾಮೃಷ್ಟ ಇತ್ಯರ್ಥ. ಇದು ವಿಶೇಷಣಗಳೊಂದಿಗೆ ಸೇರದಂತಹ ವಿಶೇಷ್ಯ ಇದು. ಆದ್ದರಿಂದ ಇಲ್ಲಿ ಮಾತ್ರ ಶಬ್ದವನ್ನ ಬುದ್ಧಿಪೂರ್ವಕವಾಗಿ ಪತಂಜಲಿಗಳು ಬಳಸಿದ್ದಾರೆ ಎಂಬುದು ಭಾಷ್ಯದಿಂದ ನಮಗೆ ತಿಳಿದು ಬರ್ತದೆ. ಸಹ ಪುರುಷ ಬುದ್ಧೇ ಪ್ರತಿಸಂವೇದಿ. ಬುದ್ಧಿಯಲ್ಲಿ ಯಾವ ವಿಚಾರಗಳು ಅಥವಾ ಯಾವ ಪುರುಷನು ಪ್ರತಿಬಿಂಬಿತನಾಗ್ತಾನೋ ಅವನು ದ್ರಷ್ಟ. ಹಾಗೆಯೇ ಸಹ ಬುದ್ಧೇ ನ ಸ್ವರೂಪ ನ ಅತ್ಯಂತಂ ವಿರೂಪ ಇತಿ. ಹಾಗಾದ್ರೆ
ಬುದ್ಧಿಗೆ ಸಮಾನ ಸ್ವಭಾವವುಳ್ಳವನ ಪುರುಷನು ಅಂತ ಕೇಳಿದ್ರೆ ಅದು ಅಲ್ಲ. ಹಾಗಾದ್ರೆ ಬುದ್ಧಿಗೆ ವಿರುದ್ಧ ಸ್ವಭಾವವುಳ್ಳವನ ಅಂತ ಕೇಳಿದ್ರೆ ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು? ಸಹ ಬುದ್ಧೇ ನ ಸ್ವರೂಪ. ಸ್ವರೂಪ ಅಂದ್ರೆ ಸಮಾನಂ ರೂಪಂ ಯಯೋಹ ತೌ. ಬುದ್ಧಿಯ ರೂಪದಂತೆ ಬುದ್ಧಿಯ ಸ್ವರೂಪ ಗುಣಲಕ್ಷಣಗಳೇನಿದೆಯೋ ಅದೇ ಗುಣಲಕ್ಷಣಗಳನ್ನು ಪುರುಷನು ಹೊಂದಿದ್ದಾನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಬೇಕಾಗ್ತದೆ. ನ ಅತ್ಯಂತಂ ವಿರೂಪ ಇತಿ. ಸಂಪೂರ್ಣವಾಗಿ ವಿರುದ್ಧ, ತಮಃ ಪ್ರಕಾಶವತ ವಿರುದ್ಧ ಸ್ವಭಾವ ಇದೆಯಾ ಅಂದ್ರೆ ಅದನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಭಾಷ್ಯದಲ್ಲಿ, ಈ ಭಾಗದಲ್ಲಿ ಪುರುಷನು ಬುದ್ಧಿಗಿಂತ ಹೇಗೆ ಸ್ವರೂಪನೂ ಅಲ್ಲ ವಿರೂಪನೂ ಅಲ್ಲ ಅನ್ನುವಂತಹ ವಿಚಾರವನ್ನೇ ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದಾನೆ. ನ ತಾವತ್ ಸ್ವರೂಪ ಅಕಸ್ಮಾತ್. ಈಗ ಮೊದಲನೆಯ ಪಕ್ಷ ಯಾವುದು? ಬುದ್ಧಿಗೆ ಸ್ವರೂಪನು ಪುರುಷನು ಎಂಬಂತಹ ಮೊದಲನೇ ಪಕ್ಷವನ್ನ ನಿರಾಸ ಮಾಡ್ತಾರೆ. ಹೇಗೆ? ಜ್ಞಾತ ಅಜ್ಞಾತ ಜ್ಞಾತ ಅಜ್ಞಾತ ವಿಷಯತ್ವಾದ ಪರಿಣಾಮಿನಿ ಹಿ ಬುದ್ಧಿ. ಬುದ್ಧಿ ಎಂಥದ್ದು ಅಂದ್ರೆ ಪರಿಣಾಮ ಸ್ವಭಾವ ಉಳ್ಳಂಥದ್ದು, ಅದು ಪರಿವರ್ತನಶೀಲ ಉಳ್ಳದ್ದು. ಬುದ್ಧಿ ಯಾವಾಗಲೂ ಏಕಮುಖವಾಗಿರುವುದಿಲ್ಲ. ಅದು ಯಾವ ವಿಷಯವನ್ನ ಗ್ರಹಿಸ್ತದೋ ಅದಕ್ಕೆ ತಕ್ಕಂತೆ ತನ್ನನ್ನು ರೂಪಿಸಿಕೊಳ್ತದೆ. ಹೀಗೆ ಬುದ್ಧೇ ಜ್ಞಾತ ಅಜ್ಞಾತ ವಿಷಯತ್ವಾತ್ ಪರಿಣಾಮಿನಿ ಬುದ್ಧಿ. ಪರಿಣಾಮಿನಿ ಸ್ತ್ರೀಲಿಂಗ, ಬುದ್ಧಿ ಅನ್ನುವಂಥದ್ದು ಸ್ತ್ರೀಲಿಂಗ. ಇಲ್ಲಿ ವಿಶೇಷಣವಾಗಿ ಪರಿಣಾಮಿನಿ ಅಂತ ಕೊಟ್ಟಿದ್ದಾರೆ. ಯಾವುದು ಪ್ರತಿಕ್ಷಣವು ಬದಲಾಗ್ತಾ ಇರ್ತದೋ ವಿಷಯವನ್ನ ಆಧರಿಸಿ ಅಂಥದ್ದು ಬುದ್ಧಿ. ತಸ್ಯಾಶ್ಚ ವಿಷಯ ಗವಾದಿರ್ಘಟಾದಿರ್ವ ಜ್ಞಾತಶ್ಚ ಅಜ್ಞಾತಶ್ಚ ಇತಿ ಪರಿಣಾಮಿತ್ವಂ ದರ್ಶಯತಿ. ಈ ಬುದ್ಧಿಯು ಘಟವನ್ನ ತನ್ನ ಗ್ರಹಿಕೆಗೆ ತಗೊಂಡ್ರೆ ಅಥವಾ ಗೋವನ್ನ ತನ್ನ ಗ್ರಹಿಕೆಗೆ ತೆಗೆದುಕೊಂಡ್ರೆ ಈ ರೀತಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಬದಲಾವಣೆಗಳನ್ನ ಹೊಂದ್ತಾ ಇರ್ತದೆ. ಯಾವುದು ಬದಲಾವಣೆಯನ್ನು ಹೊಂದುತ್ತೋ ಅದು ಪರಿಣಾಮಿ. ಸ್ತ್ರೀಲಿಂಗದಲ್ಲಾದ್ರೆ ಪರಿಣಾಮಿನಿ. ಯಾವುದು ಪರಿಣಾಮವನ್ನ ಅಥವಾ ಬದಲಾವಣೆಯನ್ನು ಹೊಂದುವುದಿಲ್ಲವೋ ಅದನ್ನ ಅಪರಿಣಾಮಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ಬುದ್ಧಿಯು ಪರಿಣಾಮಿನಿ. ಹೇಗೆ? ಅದು ಒಂದು ಕ್ಷಣದಲ್ಲಿ ಗೋವಿನ ಗ್ರಹಣೆಯನ್ನು ಮಾಡ್ತದೆ, ಮತ್ತೊಂದು ಕ್ಷಣದಲ್ಲಿ ಘಟದ ಗ್ರಹಣೆಯನ್ನು ಮಾಡ್ತದೆ. ಹೀಗೆ ಒಂದೊಂದು ಕ್ಷಣದಲ್ಲಿ ಒಂದೊಂದು ರೀತಿಯಾಗಿ ತನ್ನ ಬಣ್ಣವನ್ನ ಬದಲಾಯಿಸ್ತಾ ಇರ್ತದೆ. ಆದ್ದರಿಂದ ಬುದ್ಧಿಯು ಪರಿಣಾಮಿನಿ, ಪುರುಷನು ಅಪರಿಣಾಮಿ. ಆದ್ದರಿಂದ ಇವೆರಡೂ ಕೂಡ ಸ್ವರೂಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೆಯ ಹಂತ, ವಾದದ ಮೊದಲನೆಯ ಹಂತ. ಸದಾ ಮುಂದೆ ಹೋಗ್ತಾರೆ ಸರ್. ಸದಾ ಜ್ಞಾತ ವಿಷಯತ್ವಂ ತು ಪುರುಷಸ್ಯ ಅಪರಿಣಾಮಿತ್ವಂ ಪರಿದೀಪಯತಿ. ತಸ್ಕಸ್ಮಾತ್ ನ ಹಿ ಬುದ್ಧಿಶ್ಚ ನಾಮ ಪುರುಷ ವಿಷಯಶ್ಚ ಸ್ಯಾತ್ ಗೃಹೀತಾ ಅಗೃಹೀತಾ ಚ ಇತಿ ಸಿದ್ಧಂ. ಪುರುಷಸ್ಯ ಸದಾ ಜ್ಞಾತ ವಿಷಯತ್ವಂ ತತಶ್ಚ ತತಶ್ಚ ಅಪರಿಣಾಮಿತ್ವ ಇತಿ ಕಿಂಚ ಪರಾರ್ಥಃ ಬುದ್ಧಿಃ ಸಂಹತ್ಯಕಾರಿತ್ವಾತ್ ಸಾರ್ಥಃ ಪುರುಷ ಇತಿ. ತಥಾ ಸರ್ವಾರ್ಥ ಅಧ್ಯವಸಾಯಕತ್ವಾತ್ ತ್ರಿಗುಣಾ ಬುದ್ಧಿಃ ತ್ರಿಗುಣಾತ್ವಾತ್ ಚೇತನೇತಿ. ಗುಣಾನಾಂ ತೂಪದೃಷ್ಟ ಪುರುಷ ಇತಿ. ರೂಪದೃಷ್ಟ ಇರಬೇಕಾ ತೂಪದೃಷ್ಟ ಅನ್ನೋದು? ಗುಣಾನಾಂತು ಉಪದ್ರಷ್ಟ ಉಪದ್ರಷ್ಟ ಗುಣಾನಾಂತು ಉಪದ್ರಷ್ಟ ಪುರುಷ ಇತಿ ಅಥೋ ನ ಸ್ವರೂಪಃ. ಈಗ ಮೊದಲನೆಯ ವಾದ ಏನಿದೆ, ಬುದ್ಧಿಯು ಪುರುಷನಂತೆ ಪುರುಷನಿಗೆ ಸ್ವರೂಪವೋ ವಿರೂಪವೋ, ಅಂದ್ರೆ ಬುದ್ಧಿಯು ಪುರುಷನ ಸ್ವಭಾವವನ್ನೇ ಹೊಂದಿದೆಯೋ
ಅಥವಾ ಅದಕ್ಕೆ ವಿರುದ್ಧ ಸ್ವಭಾವವನ್ನು ಹೊಂದಿದೆಯೋ? ಇದು ಎರಡು ಮುಖದ ಪ್ರಶ್ನೆ. ಮೊದಲನೆಯ ಪ್ರಶ್ನೆಗೆ ಈಗ ಸಮಾಧಾನ ಕೊಡ್ತಾ ಇದ್ದಾರೆ. ಬುದ್ಧಿಯು ಪುರುಷನಿಗೆ ಸ್ವರೂಪವಾದಂತಹ ಪದಾರ್ಥ ಅಲ್ಲ. ಯಾಕೆ? ಬುದ್ಧಿಯು ಪರಿಣಾಮಿನಿ, ಪುರುಷನು ಅಪರಿಣಾಮಿ. ಇದು ಮೊದಲ ಹಂತದ ಪ್ರಶ್ನೆ, ಮೊದಲ ಹಂತದ ಉತ್ತರ. ಈಗ ಅದರ ಮುಂದುವರಿಕೆಯ ಭಾಗ, ಎರಡನೇ ಉತ್ತರಾರ್ಧವನ್ನು ನಾವು ನೋಡಬಹುದಾಗಿದೆ. ಸದಾ ಜ್ಞಾತ ವಿಷಯತ್ವಂತು ಪುರುಷಸ್ಯ ಅಪರಿಣಾಮಿತ್ವಂ ಪರಿದೀಪಯತಿ. ಇನ್ನು ಪುರುಷನು ಯಾವ ಸಂದರ್ಭದಲ್ಲಿಯೂ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುವುದು ಬುದ್ಧಿ ಮಾತ್ರ. ಈಗ ಘಟ ಎಂಬಂತಹ ಜ್ಞಾನ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ್ರೆ ಬುದ್ಧಿಯು ಘಟಾಕಾರವನ್ನು ಹೊಂದಿರ್ತದೆ. ಪಟ ಅನ್ನುವಂತಹ ಜ್ಞಾನ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ್ರೆ ಬುದ್ಧಿಯು ಪಟಾಕಾರವನ್ನು ಹೊಂದ್ತದೆ. ಈ ರೀತಿ ಬುದ್ಧಿ ಪರಿವರ್ತನಶೀಲವಾಗಿರ್ತದೆ, ಪರಿಣಾಮಿನಿ ಆಗಿರ್ತದೆ. ಆದ್ರೆ ಪುರುಷನು ಯಾವ ಸಂದರ್ಭದಲ್ಲಿಯೂ ಕೂಡ ಪರಿವರ್ತನೆಯನ್ನು ಹೊಂದುವುದಿಲ್ಲ. ಅವನು ಅಪರಿಣಾಮಿಯೇ ಆಗಿರ್ತಾನೆ. ಸದಾ ಜ್ಞಾತ ವಿಷಯತ್ವಂತೂ ಪುರುಷಸ್ಯ ಅಪರಿಣಾಮಿತ್ವಂ ಅವನಿಗೆ ಹೊಸತು ಅನ್ನುವಂತಹ ವಿಚಾರ ಇಲ್ಲ. ಸಹ ಸರ್ವಜ್ಞ ಪುರುಷಃ ಸರ್ವಜ್ಞಃ ಚೇತನತ್ವಾತ್ ಅತಃ ತಸ್ಯ ನೂತನಃ ಅಜ್ಞಾತಃ ಪದಾರ್ಥ ಇತಿ ನ ಕೋಪಿ ವರ್ತದೆ. ಅವನಿಗೆ ಹೊಸ ಒಂದು ಪದಾರ್ಥ, ಅಜ್ಞಾತವಾದಂತಹ ಪದಾರ್ಥ ಅಂತ ಯಾವುದೂ ಇಲ್ಲದೆ ಇರೋ ಕಾರಣಕ್ಕಾಗಿ, ಸರ್ವಜ್ಞನಾಗಿರುವ ಕಾರಣಕ್ಕಾಗಿ ಅವನಿಗೆ ಪರಿಣಾಮಿತ್ವದ ಪ್ರಮೇಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನಹಿ ಬುದ್ಧಿಶ್ಚ ನಾಮ ಪುರುಷ ವಿಷಯಶ್ಚ ಸ್ಯಾತ್ ಗೃಹೀತ ಅಗೃಹೀತ ಚೇತಿ ಸಿದ್ಧಂ ಪುರುಷಸ್ಯ ಸದಾ ಜ್ಞಾತ ವಿಷಯತ್ವಂ ತತಶ್ಚ ಅಪರಿಣಾಮಿತ್ವಂ ಇತಿ. ನಹಿ ಬುದ್ಧಿಶ್ಚ ನಾಮ ಪುರುಷ ವಿಷಯಶ್ಚ ಸ್ಯಾತ್ ಗೃಹೀತ ಅಗೃಹೀತ ಚೇತಿ. ಈಗ ಬುದ್ಧಿಗೆ ಆದ್ರೆ ಅಗೃಹೀತವಾದಂತಹ ವಿಷಯಗಳು ಅಂತ ಕೆಲವೊಂದಿವೆ, ಅಥವಾ ಅನೇಕ ಇವೆ. ಗೃಹೀತವಾದಂತಹ ವಿಷಯಗಳು ಅಂತ ಕೆಲವೊಂದಿವೆ. ಆದ್ರೆ ಪುರುಷನಿಗೆ ಎಲ್ಲವೂ ಗೃಹೀತವಾದಂತಹ ವಿಷಯಗಳಾದ್ದರಿಂದ ಅವನಿಗೆ ಪರಿಣಾಮ ಹೊಂದುವಂತಹ ಅನಿವಾರ್ಯತೆ ಇಲ್ಲ. ನಹಿ ಬುದ್ಧಿಶ್ಚ ನಾಮ ಪುರುಷ ವಿಷಯಶ್ಚ ಸ್ಯಾತ್ ಗೃಹೀತ ಅಗೃಹೀತ ಚೇತಿ ಸಿದ್ಧಂ ಪುರುಷಸ್ಯ. ಪುರುಷನಿಗೆ ಯಾವಾಗಲೂ ಎಲ್ಲವೂ ಜ್ಞಾನ ಹೊಂದಿರುವುದರಿಂದ ಅವನಿಗೆ ಪರಿವರ್ತನೆ ಆಗುವ ಅವಶ್ಯಕತೆ ಇಲ್ಲ. ಆದರೆ ಜಡವಾದಂತಹ ಬುದ್ಧಿಗೆ ಕೆಲವೊಂದು ವಿಷಯಗಳು ಜ್ಞಾತವಾಗಿದೆ, ಅನೇಕ ವಿಷಯಗಳು ಅಜ್ಞಾತವಾಗಿರೋದ್ರಿಂದ ಅದಕ್ಕೆ ತಿಳಿದಂತಹ ವಿಷಯಗಳು, ತಿಳಿಯಲ್ಪಡಬೇಕಾದಂತಹ ವಿಷಯಗಳು ಅಂತೇಳಿ ಜ್ಞಾತ ಅಜ್ಞಾತ ಎಂಬಂತಹ ಎರಡು ಪ್ರಭೇದವಾದಂತಹ ವಿಷಯಗಳು ಬುದ್ಧಿಗೆ ಮಾತ್ರ ಇರ್ತದೆ. ಜ್ಞಾತ ವಿಷಯತ್ವಂ ತತಶ್ಚ ಅಪರಿಣಾಮಿತ್ವಂ ಇತಿ. ಆದ್ದರಿಂದ ಪುರುಷನಿಗೆ ಅಪರಿಣಾಮಿತ್ವವನ್ನು ಹೇಳ್ತಾ ಇದ್ದಾರೆ. ಅವನು ಎಲ್ಲವನ್ನೂ ಬಲ್ಲವನು, ಸಹ ಸರ್ವಜ್ಞ. ಅತಃ ತಸ್ಯ ಕೃತೆ ಅಜ್ಞಾತಃ ಕಶ್ಚನ ಪದಾರ್ಥ ಇತಿ ನಾಸ್ತಿ. ಕಿಂಚ ಪರಾರ್ಥ ಬುದ್ಧಿ ಸಂಹತ್ಯಕಾರಿತ್ವಾತ್ ಸ್ವಾರ್ಥ ಪುರುಷ ಇತಿ. ಇನ್ನು ಮೂಲ ಸ್ವರೂಪದಲ್ಲಿ ನೋಡುವುದಾದ್ರೆ ಬುದ್ಧಿಯು ಪರಾರ್ಥ ಅಂದ್ರೆ ಪುರುಷನಿಗೋಸ್ಕರ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ನಿನ್ನೆಯ ಚರ್ಚಾ ವಿಷಯದಲ್ಲಿ ಬಂತು. ವಿಶೇಷ, ಅವಿಶೇಷ, ಲಿಂಗ ಮಾತ್ರ, ಅಲಿಂಗ ಎಂಬಂತಹ 4 ಅಂಶಗಳು ಪ್ರಧಾನದಲ್ಲಿದೆ. ಈ ವಿಶೇಷ, ಅವಿಶೇಷ ಮತ್ತು ಲಿಂಗ ಮಾತ್ರ ಇವು ಮೂರೂ ಕೂಡ ಪುರುಷನಿಗೋಸ್ಕರವೇ ಪ್ರವೃತ್ತಿಯನ್ನು ಹೊಂದಿರ್ತವೆ. ಆದ್ರೆ ಸ್ವಾರ್ಥ ಪುರುಷ ಐತಿ. ಸ್ವಾರ್ಥ ಅಂದ್ರೆ ಅವನು ಮತ್ಯಾವುದೋ ಕಾರ್ಯವನ್ನು ಮಾಡಬೇಕು ಅಂತ ಇಲ್ಲ. ಚೈತನ್ಯಕ್ಕೆ ಮತ್ಯಾವುದನ್ನೋ ಅಸಾಧ್ಯವಾದದ್ದನ್ನ ಸಾಧಿಸಬೇಕು, ಅಜ್ಞಾತವಾದದ್ದನ್ನ ಜ್ಞಾತ ಮಾಡಿಕೊಳ್ಳಬೇಕು ಅನ್ನುವಂತಹ ಅನಿವಾರ್ಯತೆ ಇಲ್ಲ. ಅವನು ಸರ್ವಜ್ಞ, ಸರ್ವಶಕ್ತ. ಆದ್ದರಿಂದ ಪುರುಷನಿಗೂ ಮತ್ತು ಬುದ್ಧಿಗೂ
ಸ್ವರೂಪತೆಯನ್ನ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೂಲ ರೂಪವಾಗಿ ಇಬ್ರು ಬೇರೆ ಬೇರೆ ತರ ಇದ್ದಾರೆ. ಪುರುಷನು ಚೈತನ್ಯಮಯನು, ಆದ್ರೆ ಬುದ್ಧಿಯು ಜಡ. ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಪುರುಷನು ಅಪರಿಣಾಮಿ, ಬುದ್ಧಿಯು ಪರಿಣಾಮಿ. ಮೂರನೇ ಅಂಶ, ಪುರುಷನು ಸ್ವಾರ್ಥಿ ಅಂದ್ರೆ ಅವನಿಗೆ ಯಾವುದೇ ಬೇರೆಯವರಿಗೆ ಕೆಲಸ ಮಾಡಬೇಕು ಅನ್ನುವಂತಹ ಅನಿವಾರ್ಯತೆ ಆಗಲಿ ಅವಶ್ಯಕತೆ ಆಗಲಿ ಇಲ್ಲ. ಆದ್ರೆ ಬುದ್ಧಿ ಪರಾರ್ಥ, ಪುರುಷನಿಗೋಸ್ಕರವೇ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಬುದ್ಧಿಯು ಪುರುಷನು ಪರಸ್ಪರ ವಿಲಕ್ಷಣವಾದ್ದರಿಂದ ಸ್ವರೂಪತೆಯನ್ನ ಹೇಳಲಿಕ್ಕೆ ಬರುವುದಿಲ್ಲ. ಇದು ವಾದದ ಸರಣಿ. ತಥಾ ಸರ್ವಾರ್ಥ ಅಧ್ಯವಸಾಯಕತ್ವಾತ್ ತ್ರಿಗುಣ ಬುದ್ಧಿ ತ್ರಿಗುಣತ್ವಾತ್ ಅಚೇತನ ಇತಿ. ಇನ್ನು ಸರ್ವಾರ್ಥ ಅಧ್ಯವಸಾಯಕತ್ವಾತ್, ಅಧ್ಯವಸಾಯಕಂ ನಾಮ ನಿಶ್ಚಯಾತ್ಮಕ, ಎಲ್ಲ ವಿಷಯಗಳನ್ನ ಇದಮಿತ್ತಂ ಅಂತ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಬುದ್ಧಿಗೆ ಇದೆ. ಅಧ್ಯವಸಾಯಕತ್ವಾತ್ ತ್ರಿಗುಣಾತ್ ಬುದ್ಧಿ ತ್ರಿಗುಣತ್ವಾತ್ ಅಚೇತನ ಇತಿ. ಮೂರು ಗುಣಗಳನ್ನು ಹೊಂದಿರುವುದರಿಂದ, ಅದು ಜಡವಾಗಿರುವುದರಿಂದ ಬುದ್ಧಿಗೂ ಮತ್ತು ಪುರುಷನಿಗೂ ಸ್ವರೂಪತೆಯನ್ನ, ಸಮಾನ ರೂಪವನ್ನ, ಸಮಾನ ಸ್ವಭಾವವನ್ನ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಣಾನಾಂ ತು ಉಪದ್ರಷ್ಟಾ ಪುರುಷ ಇತಿ ಅತಃ ನ ಸ್ವರೂಪಃ. ಹೀಗೆ ಗುಣಾನಾಂ ಉಪದ್ರಷ್ಟ, ಅವನೊಬ್ಬ ಸಾಕ್ಷಿಯಾಗಿ ಅಲ್ಲಿ ಬುದ್ಧಿಯಲ್ಲಿ ಪ್ರತಿಬಿಂಬಿತನಾಗ್ತಾನೆ ಹೊರತು ಅವನೇ ಯಾವುದೇ ಪರಿಣಾಮವನ್ನ ಹೊಂದುವುದಿಲ್ಲ. ಅತಃ ನ ಸ್ವರೂಪಃ. ಹೀಗೆ ಬುದ್ಧಿಗೂ ಮತ್ತು ಪುರುಷನಿಗೂ ಮೂರು ಪ್ರಧಾನವಾದಂತಹ ಗುಣಭೇದಗಳನ್ನ ಹೇಳಿ, ಈ ಮೂರು ಕಾರಣದಿಂದ ಪುರುಷನು ಬುದ್ಧಿಗಿಂತ ವಿಲಕ್ಷಣನು ಅಥವಾ ಬುದ್ಧಿಯು ಪುರುಷನಿಗಿಂತ ವಿಲಕ್ಷಣವು ಎಂಬುದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಈ ಮೂರು ಕಾರಣಗಳನ್ನ ನಾವು ಜ್ಞಾಪಕ ಇಟ್ಕೊಳ್ಳೋಣ. ಮೊದಲನೇದು, ಪುರುಷನು ಚೈತನ್ಯಮಯನು, ಬುದ್ಧಿಯು ಜಡ. ಎರಡನೇದು, ಪುರುಷನು ಅಪರಿಣಾಮಿ, ಬುದ್ಧಿಯು ಪರಿಣಾಮಿನಿ. ಮೂರನೇ ಅಂಶ, ಪುರುಷನು ಸ್ವಾರ್ಥಿ ಅಥವಾ ಸ್ವಾರ್ಥಿ ಅನ್ನೋ ಶಬ್ದದಿಂದ ಇವನು ಮತ್ತೊಂದರ ಅಪೇಕ್ಷೆಯನ್ನ ಪಡುವುದಿಲ್ಲ, ನಿರಪೇಕ್ಷಿ. ಆದ್ರೆ ಬುದ್ಧಿಯು ಪರಾಪೇಕ್ಷಿ, ಪರಾರ್ಥ, ಪುರುಷನಿಗೋಸ್ಕರವೇ ಪ್ರವೃತ್ತಿಯನ್ನ ಉಂಟು ಮಾಡಿಕೊಳ್ತದೆ. ಈ ರೀತಿ ಮೂರು ಕಾರಣಗಳಿಂದ ಪುರುಷನು ಮತ್ತು ಬುದ್ಧಿಯು ಎರಡೂ ಕೂಡ ವಿಲಕ್ಷಣವಾದಂತಹ ಪದಾರ್ಥಗಳು. ಅವು ಸ್ವರೂಪ ಅಲ್ಲ, ಒಂದೇ ಗುಣಸ್ವಭಾವಗಳನ್ನ ಹೊಂದಿಲ್ಲ ಎಂಬುದಾಗಿ ನಿರ್ಣಯ ಮಾಡಬೇಕು. ಸೊ ಇಲ್ಲಿ ಮೂರು ಅಂಶಗಳನ್ನ ಪ್ರಧಾನವಾಗಿ ನಾವು ಗುರುತು ಹಾಕೊಳ್ಳಬೇಕು. ಈಗ ಮುಂದಿನ ವಾದ. ಅಸ್ತು ತರ್ಹಿ ವಿರೂಪ ಇತಿ ನ ಅತ್ಯಂತಂ ವಿರೂಪಃ ತಸ್ಮಾತ್ ಶುದ್ಧ ಅಪಿ ಅಸೌ ಪ್ರತ್ಯಯಾನುಪಶ್ಯಃ ಯತಃ ಪ್ರತ್ಯಯಂ ಬೌದ್ಧಮನುಪಶ್ಯತಿ ತಮನುಪಶ್ಯನ್ ತಮ್ ಅನುಪಶ್ಯನ್ ಅಥಾತ್ ಆತ್ಮಾಪಿ ತದಾತ್ಮಕ ಇವ ಪ್ರತ್ಯವಭಾಸತೆ. ತಥಾ ಚ ಉಕ್ತಂ ಅಪರಿಣಾಮಿನಿ ಹಿ ಭೋಕ್ತೃ ಶಕ್ತಿಃ ಭೋಕ್ತೃಶಕ್ತಿಃ ಸಂಕ್ರಮಾ ಚ ಪರಿಣಾಮಿತ್ಯರ್ಥೆ ಪರಿಣಾಮಿ ಅನ್ಯರ್ಥೆ ಪ್ರತಿಸಂಕ್ರಾಂತೇವ ತದ್ವೃತ್ತಿ ಮನುಪತತಿ. ತಸ್ಯಾಶ್ಚ ಪ್ರಾಪ್ತ ಚೈತನ್ಯ ಉಪಗ್ರಹ ರೂಪಾಯ ಬುದ್ಧಿವೃತ್ತೇಃ ಅನುಕಾರ ಮಾತ್ರತಯ ಬುದ್ಧಿಃ ವೃತ್ಯವಶಿಷ್ಟ ಹಿ ಜ್ಞಾನವೃತ್ತಿಃ ಇತಿ ಆಖ್ಯಾಯತೆ.
ಈಗ ಎರಡನೆಯ ಕೋಟಿ ಅಂದ್ರೆ ಎರಡನೆಯ ವಿಭಾಗವನ್ನ ಉಪಸ್ಥಾಪನೆ ಮಾಡ್ತಾ ಇದ್ದಾರೆ. ಎರಡನೇ ವಿಭಾಗ ಯಾವುದು? ಬುದ್ಧಿಯು ಪುರುಷನಿಗಿಂತ ವಿರೂಪ ಅಥವಾ ವಿರುದ್ಧ ಸ್ವಭಾವವುಳ್ಳದ್ದು ಎಂಬಂತಹ ಎರಡನೆಯ ವಾದ. ಇಬ್ಬರಿಗೂ ಬುದ್ಧಿಗೆ ಮತ್ತು ಪುರುಷನಿಗೆ ಪರಸ್ಪರ ಸಮಾನಾಂಶ ಇಲ್ಲ ಅಂದ್ರೆ ಏನು ಅರ್ಥವಾಗ್ತದೆ? ಇಬ್ಬರು ವಿರುದ್ಧ ಅಂಶಗಳನ್ನು ಹೊಂದಿದ್ದಾರೆ ಅಂತ ಗೊತ್ತಾಗ್ತದೆ. ಈಗ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರ ಮಧ್ಯೆ ಸ್ನೇಹ ಇಲ್ಲ ಅಂದ್ರೆ ಏನರ್ಥ? ಇಬ್ಬರ ಮಧ್ಯೆ ಯಾವುದೋ ಒಂದು ವೈರ ಇದೆ ಅಂತಹ ಅರ್ಥ. ಈ ಒಂದು ಎರಡನೇ ಅಂಶವನ್ನ ಹೇಳ್ತಾ ಇದ್ದಾರೆ. ಅಸ್ತು ತರ್ಹಿ ವಿರೂಪ ಇತಿ, ಹಾಗಾದ್ರೆ ಬುದ್ಧಿಯು ಸಂಪೂರ್ಣವಾಗಿ ಪುರುಷನಿಗಿಂತ ವಿಭಿನ್ನವಾಗಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ನ ಅತ್ಯಂತಂ ವಿರೂಪ, ವಿರೂಪ ಹೌದು, ಬುದ್ಧಿಯು ಜಡ, ಪುರುಷನು ಚೇತನ, ಸಂಪೂರ್ಣ ವಿರುದ್ಧವಾಗಿ ಇರುವಂಥದ್ದು ಹೌದು. ಆದ್ರೆ 100% ವಿರೋಧ ಇಲ್ಲ. ಕೆಲವೊಂದು ಸಾಮ್ಯಾಂಶವೂ ಇದೆ, ಕೆಲವೊಂದು ವಿಷಮಾಂಶವೂ ಇದೆ. ತಸ್ಮಾತ್ ಶುದ್ಧ ಅಪಿ ಅಸೌ ಪ್ರತ್ಯಯ ಅನುಪಶ್ಯ ಯತಃ ಪ್ರತ್ಯಯಂ ಬೌದ್ಧಂ ಅನುಪಶ್ಯತಿ. ಬೌದ್ಧಂ ಪ್ರತ್ಯಯಂ ಅನುಪಶ್ಯತಿ, ಅವನು ಶುದ್ಧನಾಗಿದ್ರೂ ಕೂಡ ಬುದ್ಧಿಯಲ್ಲಿ ಉಂಟಾಗುವಂತಹ ಪ್ರತ್ಯಯಗಳನ್ನ, ಭಾವನೆಗಳನ್ನ ಅವನು ನೋಡ್ತಾನೆ. ಆದ್ದರಿಂದ ತಂ ಅನುಪಶ್ಯನ್, ಇಲ್ಲಿ ಮೊದಲನೆಯ ಪಾದದ 3 ಮತ್ತು 4ನೆಯ ಸೂತ್ರವನ್ನ ಪರಾಮರ್ಶೆ ಮಾಡಿದ್ದಾರೆ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ ವೃತ್ತಿ ಸಾರೂಪ್ಯ ನಿತರತ್ರ. ಈ ಎರಡು ಸೂತ್ರಗಳಲ್ಲಿ ಪುರುಷನು ಬುದ್ಧಿಯ ರೂಪವನ್ನ ಅಥವಾ ಅದರಲ್ಲಿ ಪ್ರತಿಬಿಂಬಿತನಾಗ್ತಾನೆ ಅನ್ನುವಂತಹ ವಿಚಾರವನ್ನ ಅಲ್ಲಿ ಹೇಳಿದರು. ಅದೇ ಅಂಶವನ್ನ ಇಲ್ಲಿ ಪರಾಮರ್ಶೆ ಮಾಡಿದ್ದಾರೆ. ಪ್ರತ್ಯಯ ಅನುಪಶ್ಯ ಅಂದ್ರೆ ಬುದ್ಧಿಯಲ್ಲಿ ಉಂಟಾಗುವಂತಹ ಪ್ರತ್ಯಯವನ್ನ ಇವನು ಸಾಕ್ಷಿ ಪ್ರಜ್ಞೆಯಿಂದ ನೋಡ್ತಾನೆ. ತಂ ಅನುಪಶ್ಯನ್ ಅತದಾತ್ಮ ಅಪಿ ತದಾತ್ಮಕಃ ಇವ ಪ್ರತ್ಯವಭಾಸತೆ. ತಾನೇ ಬುದ್ಧಿಯಂತೆ ಜಡವಲ್ಲದೆ ಇದ್ರೂ ಕೂಡ ಜಡದಂತೆ ಕಂಡು ಬರ್ತಾನೆ. ಅವನು ಜಡ ಅಲ್ಲ, ಆದ್ರೆ ಜಡದಂತೆ ಕಂಡು ಬರ್ತಾನೆ. ಅಲ್ಲಿ 3 ಮತ್ತು 4ನೇ ಸೂತ್ರದಲ್ಲಿ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ರು. ಹೇಗೆ ಸ್ಫಟಿಕಮಣಿ ಅಥವಾ ಸ್ಫಟಿಕದ ಹತ್ತಿರ ಒಂದು ಕೆಂಪನೆಯ ದಾಸವಾಳದ ಎಲೆಯನ್ನು ಇಟ್ಟರೆ ಸ್ಫಟಿಕವೂ ಕೂಡ ಕೆಂಪು ವರ್ಣವಾಗಿ ಕಂಡು ಬರ್ತದೋ, ಆದ್ರೆ ಮೂಲ ರೂಪವಾಗಿ ಸ್ಫಟಿಕಕ್ಕೆ ಯಾವುದೇ ಬಣ್ಣ ಇಲ್ಲ. ಸಹಯೋಗದಿಂದ ಆ ಬಣ್ಣ ಅದರಲ್ಲಿ ಪ್ರತಿಬಿಂಬಿತವಾಗ್ತದೆ, ಕಂಡು ಬರ್ತದೆ. ಅದೇ ಥರನೇ ಇಲ್ಲೂ ಕೂಡ ಬುದ್ಧಿಯಲ್ಲಿ ಉಂಟಾಗುವಂತಹ ಪ್ರತಿಫಲನವು ಪುರುಷನಾಗಿರ್ತಾನೆ. ತಮ್ ಅನುಪಶ್ಯನ್ ಅತದಾತ್ಮ ಅಪಿ, ಬುದ್ಧಿಯ ಗುಣಸ್ವಭಾವಗಳನ್ನು ಹೊಂದಿಲ್ಲದಿದ್ದರೂ ಕೂಡ ತದಾತ್ಮಕಃ ಇವ ಪ್ರತ್ಯವಭಾಸತೆ, ಅದರಂತೆ ಇವನು ಕಾಣ್ತಾನೆ. ಸ್ಫಟಿಕಮಣಿಯು ಹೇಗೆ ಕೆಂಪಾಗಿ ಕಾಣುತ್ತದೋ ದಾಸವಾಳದ ಬಣ್ಣದ ಪ್ರಭಾವದಿಂದ, ಅದೇ ಥರನೇ ಬುದ್ಧಿಯ ಸಾಮೀಪ್ಯದಿಂದ ಪುರುಷನೂ ಕೂಡ ಬುದ್ಧಿಯಂತೆ ಕಾಣ್ತಾನೆ. ಪ್ರತ್ಯವಭಾಸತೆ ತದಾತ್ಮಕಃ ಇವ ಪ್ರತ್ಯವಭಾಸತೆ. ಯಥಾಚ ಉಕ್ತಂ ಅಪರಿಣಾಮಿನೀ ಭೋಕ್ತೃಶಕ್ತಿ ಅಪರಿಸಂಕ್ರಮಾಚ ಪರಿಣಾಮಿನಿ ಅನ್ಯ ಪರಿಣಾಮಿನಿ ಅರ್ಥೇ ಪ್ರತಿಸಂಕ್ರಾಂತ ಇವ ತದ್ವೃತ್ತಿಂ ಅನುಪತತಿ. ನೋಡಿ, ಇಲ್ಲಿ ಒಂದು ವಚನವನ್ನ ಪಂಚಶಿಖಾಚಾರ್ಯರು ಅವರ ವಚನವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಾಯಶಃ ಪಂಚಶಿಖಾಚಾರ್ಯರು ಪತಂಜಲಿಗಿಂತ ಪೂರ್ವಕಾಲೀನರು ಮತ್ತು ಪತಂಜಲಿಯ ವಿಚಾರಗಳು ವಿಭಿನ್ನ ದಾರ್ಶನಿಕ ಚಿಂತನೆಗಳಿಂದ ತೆಗೆದುಕೊಳ್ಳಲ್ಪಟ್ಟಂತಹ ವಿಚಾರಗಳು. ಆದ್ದರಿಂದ ಅನೇಕ ಕಡೆ ಪಂಚಶಿಖಾಚಾರ್ಯರ ಮಾತುಗಳನ್ನ ಉಪೋದ್ಬಲಕವಾಗಿ ಉಪಷ್ಟಂಬಕವಾಗಿ ತೆಗೆದುಕೊಂಡಿರ್ತಾರೆ, ಸಪೋರ್ಟಿವ್ ಆಗಿ ತೆಗೆದುಕೊಂಡಿರ್ತಾರೆ.
तथा च उक्तम् अपरिणामिनी भोक्तृशक्ति अपरिसंक्रमा च परिणामिनी अर्थे प्रतिसंक्रांता इव तद्वृत्तिम अनुपतति. ಈ ಭೋಕ್ತೃಶಕ್ತಿಯು ಅಥವಾ ಪುರುಷನಲ್ಲಿರುವಂತಹ ದ್ರಷ್ಟೃಶಕ್ತಿಯು ಪ್ರಕೃತಿಯಲ್ಲಿ ಪ್ರತಿಬಿಂಬಿತವಾದಾಗ ಅದು ಅನುಪತತಿ, ತದ್ವೃತ್ತಿ ಅನುಪತತಿ, ಅದರಂತೆ ಕಂಡು ಬರ್ತದೆ, ಪ್ರಕೃತಿಯಂತೆ ಕಂಡು ಬರ್ತದೆ, ಆದರೆ ಸಂಪೂರ್ಣವಾಗಿ ಪ್ರಕೃತಿ ಅಲ್ಲ. ತಸ್ಯಾಶ್ಚ ಪ್ರಾಪ್ತ ಚೈತನ್ಯ ಉಪಗ್ರಹ ರೂಪಾಯಾಃ ಬುದ್ಧಿವೃತ್ತೇಃ ಅನುಕಾರ ಮಾತ್ರತಯಾ ಬುದ್ಧಿವೃತ್ತಿ ಅವಶಿಷ್ಟಾ ಹಿ ಜ್ಞಾನವೃತ್ತಿ ಇತ್ಯಾಖ್ಯಾಯತೆ. ಇಲ್ಲಿ ತಸ್ಯಾಶ್ಚ ಪ್ರಾಪ್ತ ಚೈತನ್ಯ ಉಪಗ್ರಹ ರೂಪಾಯಾಃ, ಚೈತನ್ಯದ ಉಪಸ್ಥಿತಿಯಿಂದಲೇ ಬುದ್ಧಿಯು ಸಕ್ರಿಯವಾಗಿರ್ತದೆ. ಇಲ್ಲಿ ನೋಡಿ, ಪರಸ್ಪರ ಕಾರ್ಯಕಾರಣ ಭಾವ ಅಥವಾ ಪರಸ್ಪರ ಉಪಕಾರತ್ವವನ್ನು ನಾವು ಗಮನಿಸಬಹುದು. ಬುದ್ಧಿಯು ಸ್ವತಂತ್ರವಾಗಿಲ್ಲ, ಪುರುಷನಿಗೋಸ್ಕರವೇ ಕಾರ್ಯಪ್ರವೃತ್ತವಾಗಿದೆ. ಅದು ಮೂಲತಃ ಜಡ. ಹಾಗಾದ್ರೆ ಪುರುಷನು ಏನು ಕೆಲಸ ಅಂದ್ರೆ, ಪುರುಷನು ಪ್ರಕೃತಿಯಿಂದ ಅಥವಾ ಬುದ್ಧಿಯಿಂದ ಪಡೆದಂತಹ ಜ್ಞಾನವನ್ನ ಮತ್ತು ಕರ್ಮೋಪಭೋಗವನ್ನು ಮಾಡುವಂತಹ ಶಕ್ತಿ ಮಾತ್ರ ಪುರುಷನಿಗಿದೆ. ಪುರುಷನು ಬುದ್ಧಿಯೊಂದಿಗೆ ಸೇರಿದಾಗ ಆಗ ಅಲ್ಲಿ ಸಂಸಾರ ಉಂಟಾಗ್ತದೆ. ಹೀಗೆ ಅನ್ಯೋನ್ಯ ಆಶ್ರಯ ಇದೆ. ಪುರುಷನಿಗೆ ಬುದ್ಧಿಯ ಆಶ್ರಯ ಬೇಕು, ಬುದ್ಧಿಗೆ ಪುರುಷನ ಆಶ್ರಯ ಬೇಕು. ಬುದ್ಧಿಗೆ ಪುರುಷನ ಆಶ್ರಯ ಇಲ್ಲದೆ ಇದ್ರೆ ಅದು ಜಡವಾಗ್ತದೆ. ಪುರುಷನಿಗೆ ಬುದ್ಧಿಯ ಆಶ್ರಯ ಇಲ್ಲದೆ ಇದ್ರೆ ಅವನಿಗೆ ಸಂಸಾರದ ಗತಿ ಇರುವುದಿಲ್ಲ. ಈ ರೀತಿ ಸಂಸಾರಕ್ಕೆ ಪುರುಷನಿಗೆ ಬುದ್ಧಿಯ ಅಪೇಕ್ಷೆ ಹೇಗಿದೆಯೋ ಹಾಗೆ ಬುದ್ಧಿಗೂ ಪುರುಷನ ಅಪೇಕ್ಷೆ ಇದೆ. ಹೀಗೆ ಇಲ್ಲಿ ಪ್ರಾಪ್ತ ಚೈತನ್ಯ ಉಪಗ್ರಹ ರೂಪಾಯಾಹ ಬುದ್ಧಿವೃತ್ತೇ ಅನುಕಾರ ಮಾತ್ರತೆಯ, ಅದರಂತೆ ಕಂಡು ಬರ್ತಾನೆ ಪುರುಷ, ಆದ್ರೆ ಗುಣಸ್ವಭಾವದಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾನೆ. ಮೇಲ್ನೋಟಕ್ಕೆ ಅದರಂತೆ ಕಂಡು ಬರ್ತಾನೆ. ಇದಕ್ಕೆ ನಮ್ಮ ಈಗಿನ ರಾಜಕೀಯದ ಪರಿಸ್ಥಿತಿಯನ್ನ ಸುಂದರವಾಗಿ ಅನ್ವಯ ಮಾಡ್ಕೊಳ್ಬಹುದು. ಸೈದ್ಧಾಂತಿಕವಾಗಿ ಸಂಪೂರ್ಣ ವಿರುದ್ಧ ಇರ್ತಾರೆ, ಅಧಿಕಾರ ಅಂತ ಬಂದ್ರೆ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಮಾಡ್ತಾರೆ. ಹೀಗೆ ಸಂಪೂರ್ಣವಾಗಿ ಸ್ವಭಾವತಃ ವಿರುದ್ಧವಾಗಿರುವಂತಹ ಪುರುಷ ಮತ್ತು ಬುದ್ಧಿ ಇವೆರಡೂ ಕೂಡ ಪರಸ್ಪರ ಆಶ್ರಯವನ್ನ ಪಡೆದುಕೊಂಡು ಸಂಸಾರವನ್ನ ನಡೆಸ್ತದೆ. ಬುದ್ಧಿವೃತ್ತೇ ಅನುಕಾರ ಮಾತ್ರತೆಯ ಬುದ್ಧಿವೃತ್ತಿ ಅವಶಿಷ್ಟಾ ಹಿ ಜ್ಞಾನವೃತ್ತಿ. ಆದ್ದರಿಂದ ಬುದ್ಧಿವೃತ್ತಿಯಲ್ಲಿ ಯಾವ ಚೈತನ್ಯವು ಪ್ರತಿಬಿಂಬಿತವಾಗಿದೆಯೋ ಅದು ಚೈತನ್ಯದ ಸ್ವಭಾವ ಅಲ್ಲ, ಬದಲಾಗಿ ತಾತ್ಕಾಲಿಕವಾಗಿ ಚೈತನ್ಯವು ಅಲ್ಲಿ ಪ್ರತಿಬಿಂಬಿತವಾಗ್ತಾ ಇದೆ ಅಂತ ಹೇಳಿ ಮಾತ್ರ ನಾವು ಗ್ರಹಿಸಬೇಕು. ಇದಕ್ಕೆ ಮತ್ತೊಂದು ಉದಾಹರಣೆ ಕೊಡೋದಾದ್ರೆ, ಬಿಂಬ ಪ್ರತಿಬಿಂಬವಾದದಲ್ಲಿ ಅದ್ವೈತದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸೂರ್ಯನು ಒಂದು ಕೊಳದಲ್ಲಿಯೋ ಅಥವಾ ನೀರಿನ ಒಂದು ಆಶ್ರಯದಲ್ಲಿ ಅಥವಾ ಘಟದಲ್ಲಿರುವಂತಹ ನೀರಿನಲ್ಲಿ ಪ್ರತಿಬಿಂಬಿತವಾದ್ರೆ ಹೇಗೆ ಅಲ್ಲಿ ನಾವು ಸೂರ್ಯನನ್ನ ನೋಡ್ತೇವೋ, ಘಟದ ನೀರಿನಲ್ಲಿ ಸೂರ್ಯವನ್ನ ನೋಡ್ಲಿಕ್ಕೆ ಸಾಧ್ಯವೋ, ಅದೇ ತರನೇ ಜೀವ ಮತ್ತು ಪರಮಾತ್ಮರ ಒಂದು ಸಂಬಂಧ ಇದೆ, ಬಿಂಬ ಪ್ರತಿಬಿಂಬವಾದ ಅಂತ ಹೇಳಿ ಅದ್ವೈತದಲ್ಲಿ ಈ ಉಲ್ಲೇಖವನ್ನು ಮಾಡ್ತಾರೆ. ಬಿಂಬ ಪರಮಾತ್ಮ, ಪ್ರತಿಬಿಂಬ ಜೀವ ಅಂತ ಹೇಳಿ ಅವರ ವಾದ. ಇಲ್ಲಿ ಪುರುಷನು ಬುದ್ಧಿಯಲ್ಲಿ ಪ್ರತಿಬಿಂಬಿತವಾಗ್ತಾನೆ, ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದಾಗ ಬುದ್ಧಿಯಂತೆ ಕಾಣ್ತಾನೆ. ಮೂಲತಃ ಅವನು ಬುದ್ಧಿ ಅಲ್ಲ, ಬುದ್ಧಿಯ ಸ್ವರೂಪಕ್ಕೂ ಇವನಿಗೂ ಸಂಪೂರ್ಣ ಭೇದ ಇದೆ. ಆದ್ರೆ ಬುದ್ಧಿಯ ಜೊತೆ ಇರುವಾಗ
ಬುದ್ಧಿಯಂತೆ ಕಂಡು ಬರ್ತಾ ಇರ್ತಾನೆ. ಇಲ್ಲಿ ಒಟ್ಟಾರೆ ಸೂತ್ರದ ವಿಷಯ ಏನು, ಪ್ರಶ್ನೆ ಏನು ಅಂತಂದ್ರೆ, ಬುದ್ಧಿಯು ಪುರುಷನ ಸ್ವರೂಪವೋ ವಿರೂಪವೋ? ಈ ಎರಡೂ ಪ್ರಶ್ನೆಗೆ ಒಂದೇ ಉತ್ತರ, ಬುದ್ಧಿಯು ಸ್ವರೂಪನೂ ಅಲ್ಲ ವಿರೂಪನೂ ಅಲ್ಲ. ಹಾಗಾದ್ರೆ ಹೇಗೆ ಅಂತ ಕೇಳಿದ್ರೆ, ಅದರಲ್ಲಿ ಪ್ರತಿಬಿಂಬಿತನಾದಾಗ ಅದರಂತೆ ಕಂಡು ಬರ್ತಾನೆ. ಆದ್ರೆ ಅವನು ಪುರುಷನು ಬುದ್ಧಿಗಿಂತ ಸಂಪೂರ್ಣವಾಗಿ ವಿಲಕ್ಷಣನು. ಹಾಗಾದ್ರೆ ಸಂಪೂರ್ಣ ವಿಲಕ್ಷಣನ ಅಂತ ಕೇಳಿದ್ರೆ ಅದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಂಶಿಕವಾಗಿ ಬುದ್ಧಿಯಂತೆ ಕಂಡು ಬರುವಂತಹ ಪುರುಷನು ಆಂಶಿಕವಾಗಿ ಬುದ್ಧಿಗಿಂತ ವಿಲಕ್ಷಣನೂ ಹೌದು. ಹೀಗೆ ದೃಶಿ ಮಾತ್ರ ದ್ರಷ್ಟಾ ದೃಶಿ ಮಾತ್ರ ಶುದ್ಧೋಪಿ ಪ್ರತ್ಯಯ ಅನುಪಶ್ಯ. ಇಲ್ಲಿ 4 ಪದಗಳಿರುವಂತಹ 5 ಪದಗಳಿರುವಂತಹ ಈ ಸೂತ್ರದಲ್ಲಿ ದ್ರಷ್ಟಾ ದೃಶಿ ಮಾತ್ರ ಶುದ್ಧ ಅಪಿ ಪ್ರತ್ಯಯಾನುಪಶ್ಯ. ಇಲ್ಲಿ ಪ್ರತಿಯೊಂದು ಪದವನ್ನು ಕೂಡ ತುಂಬಾ ಅರ್ಥ ಗರ್ಭಿತವಾದಂತಹ ಪದಗಳನ್ನ ಬಳಸಿದ್ದಾರೆ. ಸಾಮಾನ್ಯವಾಗಿ ಪಾಣಿನಿಯ ಸೂತ್ರದಲ್ಲಿ ಮಾತ್ರ ಹೆಚ್ಚು ತಾತ್ಪರ್ಯವುಳ್ಳಂತಹ ವರ್ಣಗಳನ್ನು ಬಳಸಿರ್ತಾರೆ. ಇಲ್ಲಿ ಶಬ್ದಾರ್ಥಗಳಿಗೆ ಹೆಚ್ಚು ಮಹತ್ವ ಇರೋದ್ರಿಂದ ಇಲ್ಲಿ ನಾವು ಅಷ್ಟೊಂದು ಪ್ರಿಸಿಷನ್ ಅಥವಾ ನಿಖರತೆಯನ್ನ ನಾವು ಅಪೇಕ್ಷೆ ಪಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ವಿಷಯದ ದೃಷ್ಟಿಯಿಂದ ನೋಡೋದಾದ್ರೆ ಇಲ್ಲಿ ಹೆಚ್ಚಿನ ನಿಖರತೆ ಇದೆ ಅಂತ ಹೇಳ್ಬೋದು. ನೋಡಿ, ದ್ರಷ್ಟಾ ದೃಶಿ ಮಾತ್ರ ಶುದ್ಧ ಪ್ರತ್ಯಯಾನುಪಶ್ಯ, 4 ಶಬ್ದಗಳು ಕೂಡ ಒಂದೇ ಅರ್ಥವನ್ನೇ ಹೇಳ್ತದೆ. ಪುರುಷ ದ್ರಷ್ಟ ಅನ್ನುವುದಕ್ಕೆ ದೃಶಿ ಮಾತ್ರ ಅನ್ನುವಂಥದ್ದು ವಿಶೇಷಣ, ಶುದ್ಧ ವಿಶೇಷಣ, ಪ್ರತ್ಯಯಾನುಪಶ್ಯ ಅಂತ ವಿಶೇಷ. ಈ ರೀತಿ 3 ವಿಶೇಷಣಗಳು. ಒಟ್ಟಾರೆ ಹೇಳುದಾದ್ರೆ ಪುರುಷನು ಬುದ್ಧಿಗಿಂತ ವಿಲಕ್ಷಣನೂ ಅಲ್ಲ, ಸ್ವರೂಪನೂ ಅಲ್ಲ. ಹೀಗೆ ಪುರುಷನ ವರ್ಣನೆಯನ್ನ ಈ ಶ್ಲೋಕದಲ್ಲಿ ಅಥವಾ ಈ ಸೂತ್ರದಲ್ಲಿ ಮಾಡಿರ್ತಾರೆ. ಮುಂದೆ ಹೋಗೋಣ ಸರ್. ತದರ್ಥ ಏವ ದೃಶ್ಯಸ್ಯ ಆತ್ಮ ದೃಶಿರೂಪಸ್ಯ ಪುರುಷಸ್ಯ ಕರ್ಮ ವಿಷಯತಾಂ ಆಪನ್ನಂ ದೃಶ್ಯಮಿತಿ ತದರ್ಥ ಏವ ದೃಶ್ಯಸ್ಯ ಆತ್ಮ ಭವತಿ ಸ್ವರೂಪಂ ಭವತಿ ಇತಿ ಅರ್ಥಃ. ತತ್ಸ್ವರೂಪಂ ತು ಪರರೂಪೇಣ ಪ್ರತಿಲಬ್ಧಾತ್ಮಕಂ ಭೋಗಾಪವರ್ಗಾರ್ಥತಯಾ ಕೃತಾಯಾಂ ಪುರುಷೇಣ ನ ದೃಶ್ಯತ ಇತಿ ಸ್ವರೂಪಾಹಾನಾದಸ್ಯ ನಾಶಃ ಪ್ರಾಪ್ತಃ ನ ತು ವಿನಶ್ಯತಿ. ತದರ್ಥ ಏವ ದೃಶ್ಯಸ್ಯಾತ್ಮ. ತದರ್ಥಃ ಏವ, ತತ್ ಅಂದ್ರೆ ಇಲ್ಲಿ ದ್ರಷ್ಟ ಅಂತ ಅರ್ಥ. ದ್ರಷ್ಟನ ಪ್ರಯೋಜನಕ್ಕಾಗಿ, ಅವನ ಲಾಭಕ್ಕಾಗಿಯೇ ದೃಶ್ಯವು ಅಂದ್ರೆ ಬುದ್ಧಿಯು ನಿಯುಕ್ತವಾಗಿದೆ. ಅಂದ್ರೆ ಬುದ್ಧಿಯು ಪರಾರ್ಥ, ದ್ರಷ್ಟೃವಿನ ಉಪಯೋಗಕ್ಕಾಗಿ, ಲಾಭಕ್ಕಾಗಿ, ಪ್ರಯೋಜನಕ್ಕಾಗಿ ತನ್ನ ಕೆಲಸವನ್ನ ಮಾಡ್ತದೆ. ತನಗಾಗಿ ಅದು ಏನು ಮಾಡ್ಕೊಳ್ಳೋದಿಲ್ಲ, ಎಲ್ಲವೂ ಪುರುಷನಿಗೋಸ್ಕರವೇ ಮಾಡ್ತದೆ. ದೃಶಿರೂಪಸ್ಯ ಪುರುಷಸ್ಯ ಕರ್ಮ ವಿಷಯತಾಂ ಆಪನ್ನಂ ದೃಶ್ಯಮಿತಿ ತದರ್ಥ ಏವ ದೃಶ್ಯಸ್ಯ ಆತ್ಮ ಭವತಿ ಸ್ವರೂಪಂ ಭವತಿ ಇತ್ಯರ್ಥ. ಇನ್ನು ಈ ಪ್ರಕೃತಿಯ ಪ್ರವೃತ್ತಿ ಕಾರಣ ಏನು, ಅಥವಾ ಅದು ಯಾಕೆ ಪ್ರವೃತ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ಅದು ಪುರುಷನ ಉಪಭೋಗಕ್ಕೋಸ್ಕರ ಪ್ರವೃತ್ತಿ ಆಗ್ತಾ ಇದೆ. ಭೋಗಾಪವರ್ಗಾರ್ಥಂ ದೃಶ್ಯಂ ಅಂತ ಹೇಳುದು. ಭೋಗ ಮತ್ತು ಅಪವರ್ಗಕ್ಕಾಗಿ ಪುರುಷನಿಗೋಸ್ಕರವೇ ಅದು ಕೆಲಸ ಮಾಡುತ್ತದೆ. ಹಿಂದೆ ಒಂದು ಉದಾಹರಣೆಯನ್ನು ಕೊಟ್ಟರು. ಹೇಗೆ ಸೈನಿಕನು ಗೆದ್ದರೆ ರಾಜನಿಗೆ ಅದರ ಕೀರ್ತಿ ಅಪಕೀರ್ತಿಗಳು ಬರ್ತದೋ,
ಅದೇ ತರ ಅನ್ನುವಂತಹ ಉದಾಹರಣೆಯನ್ನ ಕೊಟ್ಟರು. ಇಲ್ಲೂ ಆ ಉದಾಹರಣೆಯನ್ನ ನಾವು ಪರಾಮರ್ಶೆ ಮಾಡ್ಕೊಳ್ಬೋದು. ಸೈನಿಕ ಯಾಕೆ ಯುದ್ಧ ಮಾಡ್ತಾನೆ, ಸೇನಾನಿ ಯಾಕೆ ಯುದ್ಧ ಮಾಡ್ತಾನೆ ಅಂದ್ರೆ ರಾಜನಿಗೋಸ್ಕರ ಯುದ್ಧ ಮಾಡ್ತಾನೆ. ಅದೇ ಥರನೇ ಈ ಬುದ್ಧಿಯೂ ಕೂಡ ಪ್ರವೃತ್ತಿಯನ್ನ ಯಾಕೆ ಹೊಂದುತ್ತಾ ಇದೆ ಎಂಬ ಪ್ರಶ್ನೆಗೆ ಮೂಲ ಉತ್ತರ ಪುರುಷನ ಉಪಭೋಗಕ್ಕೋಸ್ಕರವೇ ಪ್ರವೃತ್ತಿಯನ್ನು ಹೊಂದಿದೆ. ದೃಶಿರೂಪಸ್ಯ ಪುರುಷಸ್ಯ ಕರ್ಮ ವಿಷಯತಾಂ ಆಪನ್ನಂ ದೃಶ್ಯಮಿತಿ ತದರ್ಥ ಏವ ದೃಶ್ಯಸ್ಯ ಆತ್ಮ ಭವತಿ ಸ್ವರೂಪಂ ಭವತಿ. ಪುರುಷನಿಗೋಸ್ಕರವೇ ಇದು ತನ್ನ ಕೆಲಸ ಮಾಡ್ತಾ ಇದೆ, ಅದಕ್ಕೋಸ್ಕರ ಏನು ಮಾಡ್ಕೊಳ್ತಾ ಇಲ್ಲ, ಎಲ್ಲವೂ ಪುರುಷನಿಗೋಸ್ಕರ. ತತ್ಸ್ವರೂಪಂತು ಪರರೂಪೇಣ ಪ್ರತಿಲಬ್ಧಾತ್ಮಕಂ ಭೋಗಾಪವರ್ಗಾರ್ಥತಯಾ ಕೃತಾಯಾಂ ಪುರುಷೇಣ ನ ದೃಶ್ಯತೆ ಇತಿ. ಪುರುಷೇಣ ನ ದೃಶ್ಯತೆ, ಆದರೆ ಪುರುಷನು ಬುದ್ಧಿಗೋಸ್ಕರ ಏನು ಮಾಡ್ತಾ ಇಲ್ಲ. ಬುದ್ಧಿಯು ಪುರುಷನಿಗೋಸ್ಕರವೇ ಎಲ್ಲ ಮಾಡ್ತಾ ಇದೆ, ಆದ್ರೆ ಪುರುಷನು ಬುದ್ಧಿಗೋಸ್ಕರ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ನೋಡಿ, ತತ್ಸ್ವರೂಪಂತು ಪರರೂಪೇಣ ಪ್ರತಿಲಬ್ಧಾತ್ಮಕಂ ಭೋಗಾಪವರ್ಗಾರ್ಥತಯ. ಇಲ್ಲಿ ಭೋಗ ಮತ್ತು ಅಪವರ್ಗ. ಭೋಗ ಎಂಬುವಂಥದ್ದು ಸಂಸಾರ ಅಂದ್ರೆ ಲೌಕಿಕ ಜೀವನ. ಅಪವರ್ಗ ನಾಮ ಮೋಕ್ಷ. ಪುರುಷನಿಗೆ ಅಪವರ್ಗ ಕೊಡುವಂಥದ್ದು ಬುದ್ಧಿಗೆ, ಭೋಗವನ್ನು ಉಂಟು ಮಾಡುವಂಥದ್ದು ಬುದ್ಧಿಗೆ. ಇದಕ್ಕೆ ಸುಂದರವಾದಂತಹ ಉಲ್ಲೇಖ ನಾವು ಹಿಂದೆ ನೋಡಿದ್ವಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ. ಮನಸ್ಸೇ ಮನುಷ್ಯನಿಗೆ ಬಂಧಕವೂ ಹೌದು, ಮೋಚಕವೂ ಹೌದು. ಬಂಧಾಯ ವಿಷಯಾಸಕ್ತಂ, ಮನಸ್ಸು ವಿಷಯಗಳ ಸುಳಿಯಲ್ಲಿ ಸಿಕ್ಕಿಹಾಕೊಂಡಾಗ ಅದು ಪುರುಷನನ್ನ ಬಂಧನಕ್ಕೆ ಒಳಪಡಿಸ್ತದೆ, ಅಂದ್ರೆ ಸಂಸಾರಕ್ಕೆ ಒಳಪಡಿಸ್ತದೆ. ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ, ವಿಷಯರಹಿತವಾದಂತಹ ಕೈವಲ್ಯ ಸ್ಥಿತಿಯನ್ನ ಪಡೆಯಲಿಕ್ಕೂ ಕೂಡ ಮನಸ್ಸೇ ಕಾರಣ. ಮನಸ್ಸು 5 ಅವಸ್ಥೆಗಳು ಯಾವ್ಯಾವುದು? ಮನಸ್ಸಿನ 5 ಅವಸ್ಥೆಗಳು: ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಇವು 3 ಅವಸ್ಥೆಗಳಲ್ಲಿ ಮನಸ್ಸು ಬಂಧಕವಾಗಿರುತ್ತದೆ. ಏಕಾಗ್ರ ಅವಸ್ಥೆಯೂ ಕೂಡ ಲೌಕಿಕ ವಿಷಯದಲ್ಲಿ ಆದ್ರೆ ಅದು ಬಂಧಕವನ್ನೇ ಉಂಟು ಮಾಡುತ್ತದೆ. ಅದೇ ಆಧ್ಯಾತ್ಮಿಕ ಅವಸ್ಥೆಯಲ್ಲಿ ಏಕಾಗ್ರತೆ ಮತ್ತು ನಿರುದ್ಧತೆಯನ್ನ ಪಡೆದುಕೊಂಡ್ರೆ ಅದು ಮೋಚಕವಾಗಿರುತ್ತದೆ. ಹೀಗೆ ಮನಸ್ಸು ಪುರುಷನಿಗೆ ಬಂಧಕವೂ ಹೌದು, ಮೋಚಕವೂ ಹೌದು. ಅದನ್ನ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ತತ್ ಸ್ವರೂಪಂತು ಪರರೂಪೇಣ ಪ್ರತಿಲಬ್ಧಾತ್ಮಕಂ ಭೋಗ ಅಪವರ್ಗಾರ್ಥತೆಯ ಅಪವರ್ಗಾರ್ಥತೆಯಾಂ ಕೃತಾಯಾಂ ಪುರುಷೇಣ ನ ದೃಶ್ಯತೆ. ಆದ್ರೆ ಪುರುಷ ಬುದ್ಧಿಗೋಸ್ಕರ ಏನು ಮಾಡ್ತಾ ಇಲ್ಲ, ಬುದ್ಧಿಯು ಪುರುಷನಿಗೋಸ್ಕರ ಮಾಡ್ತದೆ. ಇದು ಒನ್ ವೇ ಸರ್ವಿಸ್. ಇದು ಸ್ವರೂಪ ಹಾನಾತ್ ಅಸ್ಯ ನಾಶಃ ಪ್ರಾಪ್ತಃ ನತು ವಿನಶ್ಯತಿ. ಎಲ್ಲಿಯವರೆಗೆ ಬುದ್ಧಿ ಅಥವಾ ಮನಸ್ಸು ಇರುತ್ತದೋ ಅಲ್ಲಿಯವರೆಗೆ ಪುರುಷನು ಬಂಧಕನಾಗಿಯೇ ಇರ್ತಾನೆ. ಅಮನೀಭಾವ ಸ್ಥಿತಿಯನ್ನ ಪಡೆದುಕೊಂಡಾಗ, ಮನಸ್ಸು ಸಂಪೂರ್ಣವಾಗಿ ಲೀನವಾದಾಗ, ತನ್ನಲ್ಲಿಯೇ ತಾನು ಲೀನವಾದಾಗ ಪುರುಷನಿಗೆ ವಿವೇಕ ಪ್ರಜ್ಞೆಯು ಜಾಗೃತವಾಗಿ ಅವನು ಕೈವಲ್ಯಕ್ಕೆ ಅಧಿಕಾರಿಯಾಗ್ತಾನೆ. ಹೀಗೆ ಮನಸ್ಸೇ ಮನುಷ್ಯನಿಗೆ ಬಂಧಕ ಮತ್ತು ಮೋಚಕ. ತದರ್ಥ ಏವ ದೃಶ್ಯಸ್ಯ ಆತ್ಮ, ಅವನಿಗೋಸ್ಕರವೇ ಈ ಮನಸ್ಸು ಪ್ರವೃತ್ತಿ ಆಗ್ತಾ ಇದೆ. ಅಥವಾ ಚಿತ್ತದ ಉಪಸ್ಥಿತಿ ಇರುವವರೆಗೆ ಪುರುಷನು ಸಂಸಾರಿ ಅಥವಾ ಬಂಧಕನಾಗಿರ್ತಾನೆ. ಎಲ್ಲಿ ಚಿತ್ತವು ಅವನೀಭಾವ ಸ್ಥಿತಿಯನ್ನ ಪಡ್ಕೊಳ್ತದೋ, ವಿರುದ್ಧ ಸ್ಥಿತಿಯನ್ನ ಪಡ್ಕೊಳ್ತದೋ, ಆಗ ಅದೇ ಪುರುಷನು ಮುಕ್ತನಾಗ್ತಾನೆ, ಕೈಬಲ್ಯವನ್ನ ಅನುಭವಿಸ್ತಾನೆ ಅನ್ನುವಂತಹ ಮಾತನ್ನ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿ ಆ ವ್ಯಾಖ್ಯಾನದಲ್ಲಿ ಒಂದು ಅಂಶವನ್ನ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ಒಬ್ಬನಿಗೆ ಮುಕ್ತಿ ಉಂಟಾದ್ರೆ ಎಲ್ರಿಗೂ ಮುಕ್ತಿ ಉಂಟಾಗ್ಬೇಕಲ್ಲ ಅನ್ನುವಂತಹ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಸಮಾಧಾನವನ್ನು ಅಲ್ಲೇ ಕೊಟ್ಟಿದ್ದಾರೆ. ಯಾರಿಗೆ ಮುಕ್ತಿ ಉಂಟಾಗ್ತದೋ ಅಂಥವನ ವಿಚಾರದಲ್ಲಿ ಬುದ್ಧಿಯು ನಾಶವಾಗುತ್ತದೆ ಅಥವಾ ಮನಸ್ಸು ನಾಶವಾಗ್ತದೆ. ಉಳಿದಂಥವರ ವಿಚಾರದಲ್ಲಿ ಮನಸ್ಸು ಪ್ರವೃತ್ತಿಯನ್ನೇ ಹೊಂದಿರ್ತದೆ. ಆದ್ದರಿಂದ ಒಬ್ಬನಿಗೆ ಮುಕ್ತಿ ಸಿಕ್ಕಾಗ ಎಲ್ರಿಗೂ ಮುಕ್ತಿ ಸಿಗ್ಬೇಕು ಅನ್ನುವಂತಹ ನಿಯಮ ಇಲ್ಲ ಅಂತೇಳಿ ಅಲ್ಲೇ ಆಕ್ಷೇಪ ಅನ್ನುವಂತಹ ವಿಚಾರವನ್ನ, ಆಕ್ಷೇಪ ಮತ್ತು ಸಮಾಧಾನ ಎರಡನ್ನೂ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಸರ್. ಆಯ್ತು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ.